ಕೊಲ್ಲೋಕ್ ನಿಂತ್ರೆ ನಕಾಯಕ್ ನಿಲ್ಲೋಣ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವಾಗ ತಾನೇ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ಕೊಂಡ್ಬಂದೆ. ಸೊ ಇದು ಜಡೇಶ್ ನಿರ್ದೇಶನದ ವಿಜಯ್ ಕುಮಾರ್ ನಟನೆಯ ಸಿನಿಮಾ. ಸಿಕ್ಕಾಪಟ್ಟೆ ಒಂದು ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೋ ಆಗ ಒಂದಷ್ಟು ಜನ ಇದು ಕಾಟೇರದ ಛಾಯೆ ಬರ್ತಾ ಇದೆಯಲ್ಲ ಅಂತ ಒಂದಷ್ಟು ಜನ ಕಾಟೇರಾಗಿ ಕಂಪೇರ್ ಮಾಡ್ತಾ ಇದ್ರು. ಯಾಕೆ ಅಂತ ಅಂದರೆ ಜಡೇಶ್ ಅವರು ಕಾಟೇರ ಸಿನಿಮಾವು ಕೂಡ ತರುಣ್ ಅವರೊಟ್ಟಿಗೆ ಸೇರಿಕೊಂಡು ಕತೆ ಚಿತ್ರಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು. ಇದರಲ್ಲಿ ಸಂಪೂರ್ಣವಾಗಿ ಕತೆ ಚಿತ್ರಕಥೆ ನಿರ್ದೇಶನ ಜಡೇಶ್ದೇ ಆಗಿರೋದ್ರಿಂದ ಆ ಒಂದು ಛಾಯೆ ಇಲ್ಲಿ ಬರ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಜನ ಅನ್ಕೊಂಡಿದ್ರು. ಬಟ್ ಇದು ಛಾಯೆ ಅದೇ ಇದ್ರೂ ಇಲ್ಲಿ ಕತೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಕಾಟೇರ ಸಿನಿಮಾ ನೋಡೋದಾದ್ರೆ ಅಲ್ಲಿ ಜಾತಿ ಪದ್ಧತಿ ಬಗ್ಗೆ ತೋರಿಸಲಾಗಿತ್ತು. ಬಟ್ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಜಮೀನ್ದಾರಿ ಪದ್ಧತಿ ಬಗ್ಗೆ ಇಲ್ಲಿ ತೋರಿಸಲಾಗಿದೆ. ಸೊ ಹಂಗಾಗಿ ಟೈಟಲ್ ಅಲ್ಲಿ ಇಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನ ಬಳಸಿರುವಂಥದ್ದು. ಅಂಡ್ ಇದರಲ್ಲಿ ಮೇನ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ವಿಜಯ್ ಕುಮಾರ್, ರಾಜ್ಬಿ ಶೆಟ್ಟಿ, ರಚಿತಾ ರಾಮ್ ಹಾಗೂ ವಿಜಯ್ ಕುಮಾರ್ ಅವರ ಮಗಳು ರಿತನ್ಯಾ ಅವರು. ಸೊ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ. ಬಟ್ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಇಲ್ಲಿ ತೂಕ ತುಂಬಾ ಚೆನ್ನಾಗಿದೆ. ಸೊ ಜಡೇಶ್ ಕೆ ಹಂಪಿ ಅವರು ನಿರ್ದೇಶನದಲ್ಲಿ ಏನಿದೆಯಲ್ಲ, ಪ್ರತಿಯೊಬ್ಬರನ್ನು ಕೂಡ ಅವರಿಂದ ಎಷ್ಟೆಷ್ಟು ಆಕ್ಟಿಂಗ್ ಸ್ಕಿಲ್ಸ್ ಬೇಕೋ ಅದನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ಇಲ್ಲಿ ತೆಗೆದುಕೊಂಡಿದ್ದಾರೆ. ಅಂಡ್ ಡೈರೆಕ್ಟರ್ ಇಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದ ಒನ್ಲೈನ್ ಕತೆ ಹೇಳೋದಾದ್ರೆ, ಪ್ರತಿಯೊಬ್ಬ ಜೀತದಾಳ್ ಏನಿರ್ತಾರೆ ಅವರಿಗೆ ನನಗೆ ಅಂತ ಒಂದು ಜಮೀನು ಇರಬೇಕು, ನಾನು ಅಂತ ಒಂದು ಜಮೀನನ್ನು ತೆಗೆದುಕೊಂಡು ಅದರಲ್ಲಿ ಬೆಳೆಯನ್ನು ಬೆಳೆದು ಆ ಒಂದು ಬೆಳೆಯಲ್ಲಿ ಅನ್ನ ಬೇಯಿಸ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ದಣಿನ ಎದುರಿಸಿ ಆ ಒಂದು ಜಮೀನನ್ನು ತೆಗೆದುಕೊಳ್ಳೋಕೆ ಆಗತ್ತಾ ಆಗಲ್ವಾ ಅನ್ನೋದೇ ಒನ್ಲೈನ್ ಕತೆ. ಸೊ ಈ ಒನ್ಲೈನ್ ಕತೆನಲ್ಲಿ ಸಂಪೂರ್ಣವಾಗಿ ಬರುವಂತಹ ಒಂದಷ್ಟು ಆರ್ಟಿಸ್ಟ್ಗಳು ತಮ್ಮ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ಒದಗಿಸಿದ್ದಾರೆ. ಇಲ್ಲಿ ಮೇನ್ ಆಗಿ ರಾಜ್ಬಿ ಶೆಟ್ಟಿ ಈ ಹಿಂದಿನ ಒಂದಷ್ಟು ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳನ್ನ ಹೆಚ್ಚಾಗಿ ರಾಜ್ಬಿ ಶೆಟ್ಟಿ ಅವರು ಮಾಡ್ತಾ ಇದ್ರು. ಗರುಡಗಮನ, ವೃಷಭ ವಾಹನದಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ಸಂಪೂರ್ಣವಾಗಿ ಒಂದು ವಿಲನಿಶ್ ಒಂದು ರಗಡ್ ಪಾತ್ರದಲ್ಲಿ ನಾವು ನೋಡಿದ್ವಿ. ಅದನ್ನ ಬಿಟ್ರೆ ಇಲ್ಲಿ ಸಂಪೂರ್ಣವಾಗಿ ಒಬ್ಬ ರಗಡ್ ಕ್ಯಾರೆಕ್ಟರ್ ಅಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ನೋಡ್ಬೋದು. ಸಿನಿಮಾ ಫಸ್ಟ್ ಇಂದ ಹಿಡಿದು ಕೊನೆವರೆಗೂ ಕೂಡ ರಾಜ್ಬಿ ಶೆಟ್ಟಿ ಅಬ್ಬರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಒಬ್ಬ ಧಣಿಯಾಗಿ ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಬಳಸಿರುವಂಥ ಸ್ಲ್ಯಾಂಗ್ ಡಿಫ್ರೆಂಟ್ ಆಗಿರೋದ್ರಿಂದ ಇಷ್ಟು ದಿನಗಳಲ್ಲಿ ಒಂದು ಮಂಗಳೂರು ಭಾಷೆಯಲ್ಲಿ ಅವರ ಸ್ಲ್ಯಾಂಗ್ಗಳನ್ನ ನಾವು ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಸೊ ಹಾಗಾಗಿ ಆ ಸ್ಲ್ಯಾಂಗ್ ಅಲ್ಲಿ ಮಾತಾಡುವಂಥ ಧಾಟ್ ಇದೆಯಲ್ಲ, ಅದು ಪ್ರತಿಯೊಬ್ಬರು ಕೂಡ ಅಟ್ರಾಕ್ಟ್ ಆಗುತ್ತೆ. ವಿಜಯ್ ಕುಮಾರ್ ಬಗ್ಗೆ ಹೇಳೋ ಹಾಗಿಲ್ಲ. ಸೊ ನಮ್ಮ ಮಣ್ಣಿನ ಕತೆ, ನೇಟಿವಿಟಿ ಕತೆ ಅಂತ ಬಂದಾಗ ವಿಜಯ್ ಕುಮಾರ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ನೇಟಿವಿಟಿ ಕತೆನ ಹೇಳ್ತಾ ಇದೀವಿ, ನಮ್ಮ ಮಣ್ಣಿನ ಕಥೆಯನ್ನ ಇಲ್ಲಿ ಹೇಳ್ತಾ ಇದೀವಿ ಅಂತ ಅಂದಾಗ ಕಮರ್ಷಿಯಲ್ ಎಲಿಮೆಂಟ್ಗಳನ್ನ ಎಷ್ಟು ಮಟ್ಟಿಗೆ ಸೇರಿಸಬಹುದು ಅನ್ನೋದು ಒಂದಷ್ಟು ಪ್ರಶ್ನೆಗಳಾಗುತ್ತೆ. ಬಟ್ ಇಲ್ಲಿ ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಒಂದು ಮಣ್ಣಿನ ಕಥೆಯನ್ನ ಜಡೇಶ್ ಅವರು ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ. ಅಂಡ್ ವಿಜಯ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ದೆ, ರಾಚಯ್ಯನಾಗಿ ಅಬ್ಬರಿಸಿದ್ದಾರೆ. ಕೇವಲ ರಾಚಯ್ಯ ಅಲ್ಲ, ಕೊಡ್ಲಿ ರಾಚಯ್ಯನಾಗಿ ಇಲ್ಲಿ ವಿಜಯ್ ಕುಮಾರ್ ಅಬ್ಬರ ಮಾಡಿರುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ. ಅಂಡ್ ಅವರೊಟ್ಟಿಗೆ ರಚಿತಾ ರಾಮ್ ಅವರು ಅವರ ಪತ್ನಿ ಪಾತ್ರದಲ್ಲಿ, ನಿಂಗವ್ವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಅವರ ರೋಲ್ ಕೂಡ ಇಲ್ಲಿ ಪ್ಲೇ ಮಾಡಿರುವಂಥದ್ದು. ಮೇನ್ಲಿ ಇಲ್ಲಿ ವಿಜಯ್ ಕುಮಾರ್ ಅವರ ಮಗಳು ಏನಿದ್ದಾರೆ ಸಿನಿಮಾದಲ್ಲೂ ಕೂಡ ಅವರ ಮಗಳ ಪಾತ್ರವನ್ನೇ ಇಲ್ಲಿ ಮಾಡಿದ್ದಾರೆ. ರಿತನ್ಯಾ ಅವರು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರವನ್ನ ಅವರು ನಿಭಾಯಿಸಿರುವಂಥದ್ದು. ತುಂಬ ನೀಟಾಗಿ ಅವರ ಒಂದು ಪಾತ್ರವನ್ನ ಮಾಡಿದ್ದಾರೆ. ಒಳ್ಳೆ ಸ್ಕೋಪ್ ಕೂಡ ಈ ಪಾತ್ರದ ಮೂಲಕ ಅವರಿಗೆ ಸಿಕ್ಕಿದೆ. ಅಂಡ್ ಎಲ್ಲೂ ಹೊಸಬ್ರು ಅಂತ ಕೂಡ ಅನ್ನಿಸ್ಲಿಲ್ಲ. ತುಂಬ ಅವರ ಒಂದು ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ ಅಂತ ನನಗನ್ನಿಸ್ತು. ಸಂಪೂರ್ಣವಾಗೆಲ್ಲ ಕತೆ ಬಿಟ್ಕೊಳಕ್ ಹೋಗಲ್ಲ, ಒನ್ಲೈನ್ ಕತೆನ ಹೇಳಿದ್ದೀನಿ. ಕತೆ ತುಂಬಾ ಅದ್ಭುತವಾಗಿರೋದ್ರಿಂದ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಬೇಕು. ನನಗೆ ತುಂಬಾ ಸರ್ಪ್ರೈಸ್ ಅಂಡ್ ತುಂಬಾ ಇಷ್ಟ ಆಗಿದ್ದ ಪಾತ್ರ ಯಾವುದು ಅಂತಂದ್ರೆ ಉಮಾಶ್ರೀ ಅವರ ಪಾತ್ರ. ಸಂಪೂರ್ಣವಾಗಿ ಸಿನಿಮಾದಲ್ಲಿ ಅವ್ರು ಇಲ್ಲ ಅಂದ್ರೂ ಕೂಡ ಅವರು ಸ್ಕ್ರೀನಲ್ಲಿ ಇರುವಂತಹ ಅಷ್ಟು ಟೈಮ್ ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ.
ನೋಡುವಂಥ ಪ್ರೇಕ್ಷಕರಿಗೆ ಕಣ್ಣೀರನ್ನ ತರಿಸ್ತಾರೆ. ಅಷ್ಟು ಅದ್ಭುತವಾಗಿ ಪಾತ್ರವನ್ನು ಮಾಡಿದ್ದಾರೆ. ಆ್ಯಂಡ್ ವಿಜಯ್ ಕುಮಾರ್ ಅವರ ತಾಯಿ ಪಾತ್ರವನ್ನು ಇಲ್ಲಿ ಉಮಾಶ್ರೀ ಅವರು ಮಾಡಿರುವಂಥದ್ದು ಅದಂತೂ ನಂಗೊಂಥರ ಸರ್ಪ್ರೈಸ್ ಕೂಡ ಅನ್ನಿಸ್ತು ಆ್ಯಂಡ್ ವಾವ್ ಅಂತ ಕೂಡ ಅನ್ನಿಸ್ತು. ಆ ನಿರ್ದೇಶಕರು ಹೇಳಬೇಕು ಅಂತಂದರೆ ಇದು 80s ಕತೆ ಆಗಿರೋದ್ರಿಂದ ಆ ಒಂದು ಛಾಯೆ ಎಲ್ಲೂ ಕೂಡ ನಮಗೆ ಇದೇನೋ ಬೇರೆ ಥರ ಅನ್ನಿಸ್ತಾ ಇದೆ ಅಂತ ಅನ್ಸೋದೇ ಇಲ್ಲ. ಅಲ್ಲಿ ಹಾಕಿರುವಂಥ ಸೆಟ್ ಆಗಿರ್ಬೋದು, ತೋರಿಸಿರುವಂಥ ರೀತಿ ಆಗಿರ್ಬೋದು, ಸಂಪೂರ್ಣವಾಗಿ ನಮಗೆ 80s ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಇಲ್ಲಿ ಜಡೇಶ್ ಅವರು ಮಾಡಿರುವಂಥದ್ದು. ಇನ್ನು ಅಜನೀಶ್ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ನಿಂಗವ್ವ ನಿಂಗವ್ವ ಹಾಡು ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದು ಬಿಟ್ಟು ಒಂದಷ್ಟು BGM ಏನು ಕೊಡ್ತಾರೆ ವಾವ್ ಅಂತ ಅನ್ಸುತ್ತೆ. ಅವರು ಬರುವಂಥ ಈಗ ಧಣಿ ಪಾತ್ರದಲ್ಲಿ ಏನು ರಾಜ್ ಬಿ ಶೆಟ್ಟಿ ಅಬ್ಬರಿಸಿದ್ದಾರೆ, ಸೊ ಅವರ ಅಬ್ಬರ ಒಂದು ಕಡೆ ಇದ್ರೆ ಅದಕ್ಕೆ ಏನೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಜನೀಶ್ ಅವರು, ಅದು ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ಇನ್ನು ವಿಜಯ್ ಕುಮಾರ್ ಎಂಟ್ರಿ ಸೀನ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಎಮೋಷನ್ ಸೀನ್ ಆಗಿರ್ಬೋದು, ಅದನ್ನೆಲ್ಲ ನಿಮಗೆ ಮತ್ತೆ ಪಿಕಪ್ ಮಾಡೋದು ಯಾವುದು ಅಂತಂದರೆ ಮ್ಯೂಸಿಕ್. ಸೊ ಮ್ಯೂಸಿಕ್ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ನಿಮಗೆ ಎಡಿಟಿಂಗ್ ಆಗಿರ್ಬೋದು. ಕೆಲವೊಂದು ಸಿನಿಮಾಗಳು ನನಗೆ ಹೆಂಗಾಗುತ್ತೆ ಅಂದರೆ ಫಸ್ಟ್ ಹಾಫೇ ನಮಗೆ ಸ್ವಲ್ಪ ಎಲ್ಲೋ ಲ್ಯಾಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ನನಗೆ. ಬಟ್ ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಲೆಂತ್ ಇದ್ರೂ ಕೂಡ ನನಗೆ ಈ ಸೀನ್ ಬರಬಾರ್ದಿತ್ತು, ಈ ಸೀನ ಸುಮ್ಮನೆ ತೋರಿಸಿದ್ದಾರೆ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಆ್ಯಂಡ್ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ತುಂಬ ನೀಟಾಗಿ ತೊಗೊಂಡು ಹೋಗಿದ್ದಾರೆ. ಎಲ್ಲೂ ಕೂಡ ಬೋರ್ ಅಂತ ನಂಗೆ ಅನ್ನಿಸ್ಲಿಲ್ಲ. ತುಂಬ ಅಚ್ಚುಕಟ್ಟಾಗಿ ನಮ್ಮ ಒಂದು ಮಣ್ಣಿನ ಕಥೆನ ಇಲ್ಲಿ ಜಡೇಶ್ ಅವರು ತಂದಿದ್ದಾರೆ. ಜಡೇಶ್ ಅವರ ಒಂದು ಸಿನಿಮಾಗಳೇ ಆ ರೀತಿಯಾಗಿರುತ್ತೆ. ಅವರ ಹಿಂದಿನ ಒಂದಷ್ಟು ಸಿನಿಮಾಗಳು ನೋಡ್ಕೊಂಬಂದ್ರೆ ಅವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ಆಫ್ ವೇ ಆಫ್ ಥಿಂಕಿಂಗ್ ಇದೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಿಜಕ್ಕೂ ಅವರು ಗೆದ್ದಿದ್ದಾರೆ ಅಂತ ನನಗನ್ನಿಸ್ತು. ಒಟ್ಟಾರೆ ಸಿನಿಮಾ ನಾನು ಈಗ ತಾನೇ ನೋಡ್ಕೊಂಬಂದಿರೋದ್ರಿಂದ ನನಗೆ ಒಂದು ಆಫ್ಟರ್ ಕಾಟೇರ ಅಂದರೆ ಈ ಥರ ಒಂದು ನಮ್ಮ ಮಣ್ಣಿನ ಕತೆ, ನಮ್ಮ ಸೊಗಡಿನ ಕತೆ ಅಂತಂದರೆ ಆಫ್ಟರ್ ಕಾಟೇರ ನನಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತ ಅನಿಸಿರುವಂಥದ್ದು. ಹಾಗಾಗಿ ನನಗಂತೂ ಇಷ್ಟ ಆಯಿತು. ಯಾರ್ಯಾರಿಗೆ ನಮ್ಮ ಒಂದು ಮಣ್ಣಿನ ಕತೆ ಆ್ಯಂಡ್ ನಾವೆಲ್ಲ ಈ ಜೀತ ಪದ್ಧತಿ ಅನ್ನೋದೆಲ್ಲ ಏನು ಒಂದು ಸೋಷಿಯಲೆಲ್ಲ ಓದ್ತಾ ಇದ್ವಿ, ಬಟ್ ಇದನ್ನು ಒಂದು ನೋಡ್ಬೋದು ಸಿನಿಮಾ ಮೂಲಕ. ಆ ಒಂದು ಟೈಮಲ್ಲಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಜೀತದ ಆಳುಗಳನ್ನ ನಡೆಸ್ಕೊಳ್ತಾ ಇದ್ರು, ಒಂದೊಂದು ಅವ್ರು ಬೆಳೆದಿರುವಂಥ ಬೆಳೆಗಳನ್ನ ಕೊಡಬೇಕು ಅಂತಂದರೆ ಏನೇನೆಲ್ಲ ಒಂದಷ್ಟು ಕಂಡೀಷನ್ಸ್ ಇತ್ತು, ಯಾವುದೇ ರೀತಿಯಾಗಿ ದುಡ್ಡು ಕೊಡದೆ ಅವರ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಇಷ್ಟು ಬೆಳೆನ ಕೊಡ್ತಾಯಿದ್ರು. ಅದನ್ನೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಕಟ್ಕೊಟ್ಟಿದ್ದಾರೆ ದೃಶ್ಯದ ಮೂಲಕ. ಆ್ಯಂಡ್ ಯಾರೆಲ್ಲ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೂಡ ಹೋಗಿ ಥಿಯೇಟರ್ನಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾ, ಇದು ಸದ್ಯಕ್ಕೆ ನನ್ನ ಒಂದು ರಿವ್ಯೂ ಆಗಿತ್ತು. ನನಗಿಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ಸಿನಿಮಾ ನೋಡಬೇಕು ಹೋಗಿ ಸಿನಿಮಾ ನೋಡಿ, ಯಾರೆಲ್ಲ ನೋಡಿದ್ರೋ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ಕೂಡ ಹಾಕಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.